Dear friends, welcome to my YouTube channel, The Classic Corner. We continue our journey of English grammar course and spoken English course. ಹೇಳ್ದಾಗೆ ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 3 ಹಂತಗಳಲ್ಲಿ ನಡೀತದೆ. ಓಕೆ, ಫಸ್ಟ್ ಒನ್ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಸೆಕೆಂಡ್ ಒನ್ ಗ್ರಾಮರ್ ಪಾರ್ಟ್, ಥರ್ಡ್ ಒನ್ ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ನಾವು ಈ ಆಕ್ಚುಯಲ್ ಕ್ಲಾಸ್ ಗ್ರಾಮರ್ ಟಾಪಿಕ್ ಅನ್ನು ತಗೊಳ್ಳೋದಕ್ಕಿಂತ ಮೊದಲ ಡೈಲಿ 10, 15, 20 ನಿಮಿಷಗಳ ಕಾಲ ನಾವು ಅದನ್ನ ಟೀಚ್ ಮಾಡ್ತೀವಿ. ವೊಕ್ಯಾಬ್ಯುಲರಿಗೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಟಾಪಿಕ್ ಅನ್ನ ತಗೊಳ್ತೀವಿ. ಅದು ಮುಗಿದ ತಕ್ಷಣ ಇನ್ನೊಂದು, ಅದು ಮುಗಿದ ತಕ್ಷಣ ಇನ್ನೊಂದು, ಹಾಗೆ ಬಹಳಷ್ಟು ಟಾಪಿಕ್ಸ್ಗಳನ್ನ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ನಾವು ಆಕ್ಚುಯಲ್ ಕ್ಲಾಸ್ ಪ್ರಾರಂಭವಾಗೋಕ್ಕಿಂತ ಮೊದಲನೇ 15-20 ನಿಮಿಷಗಳ ಕಾಲ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಓಕೆ, ಇದು ಮುಗಿಯುವವರೆಗೂ ನಡೀತದೆ. ಇದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಪಾರ್ಟ್ ನಾವು ಗ್ರಾಮರ್ ಟಾಪಿಕ್ ಮತ್ತು ಲಾಸ್ಟ್ ಪಾರ್ಟ್ ಕಂಪೋಸಿಷನ್ ಅದು ಇದ್ದಾಗೂ ಸಹಿತ ಇದು ಪ್ರತಿ ಕ್ಲಾಸ್ನಲ್ಲಿ ಸ್ಟಾರ್ಟಿಂಗ್ ಇದು ಇರುದೇ ಇದೆ. ಈಗ ನಾ ವರ್ಬ್ ಚಾಪ್ಟರ್ ತಗೊಂಡಿನಿ, ಅದು ಇಟ್ ಈಸ್ ರಿಲೇಟೆಡ್ ಟು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್. ಅದು ಮುಗಿಯೋಣ ಮತ್ತೊಂದು. ಸುಮಾರು ಐ ಹ್ಯಾಡ್ ಟೋಲ್ಡ್ ಯು ಐ ವುಡ್ ಗಿವ್ ಯು ಮೋರ್ ದೆನ್ 200 ವರ್ಬ್ಸ್. ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಅಟ್ಲೀಸ್ಟ್ 250-200 ವರ್ಡ್ಸ್ ಆದ್ರೂ ಬೇಕು. ಹೇಳಿದೀನಿ. ಇದಕ್ಕೇನಂತಾರ ಫಸ್ಟ್ ಫಾರ್ಮ್ V1, V2, V3 ವರ್ಬ್ಸ್ 3 ಫಾರ್ಮ್ಗಳಲ್ಲಿ ಇರ್ತವೆ. ಇದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಂತೀವಿ, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್, V1, V2, V3. ಈಗ ನೋಡ್ರಿ, ಇವತ್ತಿನ ಲಿಸ್ಟ್ ಆಫ್ ವರ್ಬ್ಸ್ ಇವು 5, 10, 7, 4, 5, 6 ಹೀಗೆ ಕೊಟ್ಕೋತ ಹೋಗ್ತಿರ್ತೀನಿ ನಾನು. ಇಮ್ಯಾನ್ಸಿಪೇಟ್, ಇಮ್ಯಾನ್ಸಿಪೇಟೆಡ್, ಇಮ್ಯಾನ್ಸಿಪೇಟೆಡ್. ನಾ ಹೇಳಿದೀನಿ, ಇಂಗ್ಲಿಷ್ ನಿಮಗೆ ಮಾತಾಡಕ್ ಬರುತ್ತಿಲ್ಲ ಅಂತನ್ರಿ ಒಪ್ಕೊಳ್ತೀನಿ. ಇಂಗ್ಲಿಷ್ ಗ್ರಾಮರ್ ತಪ್ಪಾಗಿ ಬರ್ತತನ್ರಿ ಒಪ್ಕೊಳ್ತೀನಿ. ಆದರೆ ಇಂಗ್ಲಿಷ್ ಓದಾಕ ಬರುದಿಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಯಾಕಂತಂದ್ರೆ ಫಸ್ಟ್ಗೆ ನಿಮಗೆ ಓದಕ್ ಬರ್ಲಿಕ್ಕಿಲ್ಲ, ಬಟ್ ನಾ ಹೇಳಿದ ಮೇಲೆ ಓದಾಕ್ ಬರುದಿಲ್ಲ ಅಂತ ಹೇಳ್ಬಾರ್ದು. ಯಾಕಂದ್ರೆ ಈಗ ಐಡಿಯಾ ಕೊಡ್ತಾ ಹೋಗ್ತಿರ್ತೀನಿ ನಾನು. ಆಲ್ರೆಡಿ ಹೇಳಿದ್ದೀನಿ, ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಐಡಿಯಾಸ್ಗಳನ್ನ ಹೇಳಿದ್ದೀನಿ, ಅಂದ್ರೆ ಹೇಗೆ ಓದ್ಬೇಕಂತೇಳಿ. ಈಗ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಇದೇ ಸ್ಟೈಲ್ನಲ್ಲೇ ಓದ್ಬೇಕು. ಇದು ಓದಾಕ್ ಬರೋದಿಲ್ಲ ಅಂತ ತಿಳ್ಕೊಟ್ರಿ ನೀವು. ಇಮ್ಯಾನ್ಸಿಪೇಟ್, ಇಮ್ಯಾನ್ಸಿಪೇಟೆಡ್, ಇಮ್ಯಾನ್ಸಿಪೇಟೆಡ್ ಫಸ್ಟ್ ಒನ್. ಅದು ಫಸ್ಟ್ ಒನ್ ಬಂತಂದ್ರೆ ಸೆಕೆಂಡ್ ಒನ್, ಥರ್ಡ್ ಒನ್ ಬಂದೇ ಬರ್ತದ. ಓಕೆ, ಇದನ್ನು ಓದ್ಲಿಕ್ಕೆ ನಿಮಗೆ ಬರುವುದಿಲ್ಲ ಅಂತ ತಿಳ್ಕೊಟ್ರಿ. ನೀವು ಯಾವಾಗ್ಲೂ ಏನ್ ಮಾಡ್ಬೇಕು, ಅದ್ರ ಮೇಲೆ ಅಟ್ಯಾಕ್ ಮಾಡ್ದಂಗ್ ಮಾಡಬಾರ್ದು. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೇನೆ, ಮುಗಿದೊಮ್ಮಲೆ ಆ ವರ್ಡ್ ಒಟ್ಟಾಗಿ ನೋಡಿ ಓದಬಾರ್ದು. ನೀವು ಸ್ಟಾರ್ಟಿಂಗ್ ನಿಮ್ಗ ಪ್ರೊನೌನ್ಸಿಯೇಷನ್ ಬರದೇ ಇದ್ರ ಹೆಂಗ್ ಓದ್ಬೇಕು, ಆ ವರ್ಡ್ ಅನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪಾರ್ಟ್ ಅನ್ನಾಗಿ ಮಾಡ್ಬೇಕು. ನೋಡ್ರಿ, ಇದು ನೋಡ್ರಿ, ಇದನ್ನ ಓದಕ್ ಬರ್ತದಿಲ್ರಿ. ಈ ಮ್ಯಾನ್, ಈ ಒಂದಂದ್ರೆ ಮ್ಯಾನ್ ಒಂದು, ಇದು ಗೊತ್ತೈತಿ ನಿಮ್ಗೆ. ಈ ಮ್ಯಾನ್ ಇಷ್ಟು ಗೊತ್ತೈತೆ. ಈ ಅನ್ನೋದು ಹೇಳಿಕ್ ಬರ್ತದ ನಿಮ್ಗೆ, ಎಲ್ರಿಗೂ ಹೇಳಿಕ್ ಬರ್ತದ. ಮ್ಯಾನ್ ಅಂತ ಹೇಳಕ್ನು ಬರ್ತದ. ಮ್ಯಾನ್, ಈ ಅದು ಎರಡು ಸೇರಿ ಓದ್ರಿಗೆ, ಈ ಮ್ಯಾನ್. ಇದನ್ನು ಓದಕ್ ಬರ್ತದ ನಿಮ್ಗೆ. ಸಿ, ಈ ಮ್ಯಾನ್ ಸಿ ಅಂದ್ರೆ ಇಲ್ಲಿವರೆಗೂ ಹೇಳಿದ್ರಿ. ಈ ಮ್ಯಾನ್ ಸಿ ಇದನ್ನು ಹೇಳಕ್ ಬರ್ತದ. ಪೇಟ್ ಅಂದ್ರ ಹೇಳಕ್ ಬರ್ತದ ಅಂತ ಯಾಕೆ ಹೇಳ್ತೀನಿ ಅಂತಂದ್ರ, ಅಟ್ಲೀಸ್ಟ್ ನಾವು ಡಿಗ್ರಿ ಕಲ್ತಿರ್ತೀವಿ, ಆ ವರ್ಡ್ ಅನ್ನ ಪ್ರೊನೌನ್ಸ್ ಮಾಡಕ್ ಬಂದೇ ಬರ್ತದ. ಅಷ್ಟು ಸಾಮರ್ಥ್ಯ ಇದ್ದೇ ಇರ್ತತಿ ಎಲ್ರ ಹತ್ರನು. ಇರದೇ ಇದ್ರ ನಾವು ABCD ಇಂದ ಕಲಿಬೇಕಂತ ಅರ್ಥ ಆಗ್ತದ. ಓಕೆ, ಈಗ ಆಲ್ಮೋಸ್ಟ್ ಇದ್ದೇ ಇರ್ತತಿ ಎಲ್ರಿಗೂ. ಈ ಮ್ಯಾನ್ಸಿಪೇಟ್ ಆಮೇಲೆ ಹಿಂಗ್ ಬಿಡಿಸಿ ಓದ್ದಾಗ ಆಮೇಲೆ ಒಟ್ಟಾಗಿ ಆ ವರ್ಡ್ ಅನ್ನ ಪ್ರೊನೌನ್ಸ್ ಮಾಡ್ಬೇಕು. ಓಕೆ, ಇಮ್ಯಾನ್ಸಿಪೇಟ್, ಇಮ್ಯಾನ್ಸಿಪೇಟೆಡ್. ಹಾಗೆ ನೋಡ್ರಿ, ಇಮ್ಯಾನ್ಸಿಪೇಟೆಡ್ ಅಂದ್ರ ಮುಕ್ತಿಗೊಳಿಸೋದು, ಬಂಧ ಮುಕ್ತ ಮಾಡೋದು. ಓಕೆ, ಅದು ಎಂಬಾರ್ಕ್ಡ್ ಅಂದ್ರೆ ಮೇಲೆ ಹತ್ತುದು ಅಂದ್ರೆ ಇದು ಸಾಂದರ್ಭಿಕವಾಗಿ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಿರ್ತದ. ಎಂಬಾರ್ಕ್ ಅಂದ್ರ ಮೇಲೆ ಹತ್ತು ಅಂತ ಇಟ್ಕೊಡ್ರಿ. ಈಗ ಹಿ ಎಂಬಾರ್ಕ್ಡ್ ಆನ್ ಎ ಜರ್ನಿ ಅಂತಿರ್ತಾರ. ಓಕೆ, ನೋಡ್ರಿ, ಇದು ಈಸಿ. ಎಂಬಾರ್ಕ್, ಇದು ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತದ ನಿಮಗೆ. ಇದನ್ನ ಪ್ರೊನೌನ್ಸ್ ಮಾಡಕ್ ಬರ್ತದ. ಎಂಬಾರ್ಕ್ ಫಸ್ಟ್ V1 ಹೇಳಿದ್ರ
V2 V3 ಬಂದೇ ಬರ್ತದೆ ನಿಮಗೆ. ಓಕೆ, ಎಂ ಬಾರ್ಕ್ ಎಂಬಾರ್ಕ್ಡ್. ಇದು ನೋಡ್ರಿ, ಎಂಬ ಎಂಬರಾಸ್ ನೋಡ್ರಿ, ಎಂ ಬಾರಾಸ್ ಎಂಬರಾಸ್, ಮುಜುಗರ ಉಂಟು ಮಾಡೋದು. ಎಂಬರಾಸ್ಡ್ ಆಗ್ಬೇಕಿತ್ತು, ಎಂಬರಾಸ್ಡ್. ಸ್ಪೆಲ್ಲಿಂಗ್ ನೋಡ್ತೀರಿ, ಸ್ಪೆಲ್ಲಿಂಗ್ಸು ಅಷ್ಟೇ ಇಂಪಾರ್ಟೆಂಟ್. ಯಾಕಂತಂದ್ರೆ ನಿಮ್ಗೆ ಎಕ್ಸಾಮ್ದಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿ ಕೊಟ್ಟಿರ್ತಾರ. ಈ ಕೆಳಗಿನವುಗಳಲ್ಲಿ ಯಾವ್ದು ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತೇಳಿ 4 ವರ್ಡ್ಸ್ ಕೊಟ್ಟಿರ್ತಾರ. ನೀವು ಕಂಡು ಹಿಡಿಬೇಕು, ತಪ್ಪಾಗಿದ್ದಂತ ವರ್ಡ್ ಸ್ಪೆಲ್ಲಿಂಗ್ ಅನ್ನ ಕಂಡು ಹಿಡಿಬೇಕು. ಓಕೆ, ಮತ್ತು ಒಮ್ಮೆ ಕರೆಕ್ಟ್ ಆಗಿದ್ದನ್ನು ಕಂಡು ಹಿಡಿಬೇಕು. ಅಂದ್ರೆ ಆ ವರ್ಡ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕಂತ ನಿಮ್ಗೆ. ನೋಡ್ರಿ, ಡಬಲ್ ಆರ್ ಬರ್ತತ, ಡಬಲ್ ಎಸ್ ಬರ್ತತ, ನೆನ್ಪಿಡ್ರಿ. ಎಂಬರ್ಯಾಸ್ ಡಬಲ್ ಆರ್ ಬರ್ತತ, ಡಬಲ್ ಎಸ್ ಬರ್ತತ. ಈ ತರ ಇದು ಒಂದೇ ವರ್ಡ್ ಅಲ್ಲ, ಇಂಥವ್ ಯಾವ್ದಾದ್ರು ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಅವ್ನು ನೆನ್ಪಿಟ್ಕೋತ ಹೋಗ್ಬೇಕು. ಓಕೆ, ಎಂಬರ್ಯಾಸ್ ಎಂಬರ್ಯಾಸ್ಡ್. ಎಂಬೆಲಿಶ್ ನೋಡ್ರಿ, ಎಂಬೆಲಿಶ್ ಎಂಬೆಲಿಶ್ಡ್ ಡೆಕೋರೇಟ್ ಮಾಡೋದು, ಅಲಂಕಾರ ಮಾಡೋದು. ಓಕೆ, ಎಂಬೆಜಲ್ ಡಬಲ್ ಜೆಲ್ ಐತಿ, ಎಂಬಲಿಶ್ ಡಬಲ್ ಎಲ್ ಐತಿ. ನೀವು ಅಲ್ಲಿ ಲಿಶ್ ಅಂದ್ರೆ LISH ಅಂತ ಅಷ್ಟೇ ಬರ್ತಿರ್ತೀರಿ. ಓದುವಾಗ ಇವ್ನ ನೆನ್ಪು ಮಾಡ್ಕೊಳ್ಬೇಕು. ಓ, ಇಲ್ಲಿ ಡಬಲ್ ಎಲ್ ಐತೆ ಅಂತ ಹಿಂಗ್ ಮನಸ್ಸಿನಲ್ಲಿ ಅಂದ್ಕೊಂಡು ಮುಂದೆ ಹೋಗ್ಬೇಕು, ಅಂದ್ರೆ ನೆನ್ಪಿನಲ್ಲಿ ಉಳಿತಾವ. ಇಲ್ಲದೇ ಇದ್ರೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡದೇನೆ ಮುಂದೆ ಹೋದ್ರ ಪ್ರೊನೌನ್ಸಿಯೇಷನ್ ಮಾಡ್ಕೋತ ಅಷ್ಟೇ ಹೋಗೋದಾಗತ್ತ. ಓಕೆ, ಅದರಿಂದ ಲಾಭ ಆಗೋದಿಲ್ಲ. ಎಲ್ಲಾ ರೀತಿಯಿಂದಲೂ ನೀವು ಅದನ್ನ ಅಬ್ಸರ್ವ್ ಮಾಡ್ತಿರ್ಬೇಕು. ಎಂಬೆಜಲ್ ಎಂಬೆಜಲ್ಡ್ ಎಂಬೆಜಲ್ಡ್ ದುರುಪಯೋಗ ಮಾಡೋದು, ಹಣ ದುರುಪಯೋಗ ಪಡಿಸ್ಕೊಳ್ತಾರಲ್ಲ, ಅದಕ್ಕೆ ಎಂಬೆಜಲ್ ಅಂತ. ಹಣ ನುಂಗಿ ಹಾಕುದು. ಓಕೆ, ಬೀಳುವುದು ಗೊತ್ತಿದೆ. ಹಿ ಫೆಲ್ ಡೌನ್. ಫೆಡ್ ಸ್ಪೆಲ್ಲಿಂಗ್ ಈಸಿ ಅದಾವ. ಫೀಡ್ ಅಂದ್ರೆ ಉಣಬಡಿಸು. ದ ಮದರ್ ಫೀಡ್ಸ್ ದ ಚೈಲ್ಡ್ ಲೈಕ್ ದಿಸ್. ಓಕೆ, ಇವು ವರ್ಬ್ಸ್, ಇವತ್ತಿನ ವರ್ಬ್ಸ್. ನಾ ಹೇಳಿದಿನಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು ನೀವು 3 ಸಲ, 5 ಸಲ, 10 ಸಲ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರ ಮೈಂಡ್ ನಲ್ಲಿ ಉಳ್ಕೋತಾವ. ನೀವು ಸೀರಿಯಸ್ ಆಗಿ ಇದ್ದು ಕಲಿತಾ ಇದೀರಿ ಅಂತ ಅನ್ಸುತ್ತದ. ಇಲ್ಲದೇ ಇದ್ರ ಸುಮ್ನೆ ನೋಡ್ಕೊತ ಹೋಗುದು, ಹಂಗ್ ಮಾಡಿದ್ರ ತಲೆಯಲ್ಲಿ ಉಳಿದಿಲ್ಲ. ಯಾಕಂದ್ರೆ ಇದು ಇಷ್ಟೇ ಇರುದಿಲ್ಲ, ಟಾಪಿಕ್ಸ್ ಬಹಳಷ್ಟು ಇರ್ತದ. ವಿಷಯ ಓದುದು ಬಹಳಷ್ಟು ಇರ್ತದ. ಇದು ಒಂದೇ ಸಬ್ಜೆಕ್ಟ್ನು ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನು ಓದ್ಬೇಕಾಗಿರ್ತದೆ ನೀವು. ಹಾಗಾಗಿ ನೀವು ಯಾವ್ದ್ರಲ್ಲಿ ವೀಕ್ ಇರ್ತೀರಿ ಅದನ್ನ ಸ್ವಲ್ಪ ಜಾಸ್ತಿ ರಿಪಿಟೇಷನ್ ಮಾಡ್ರಿ. ಅಂದ್ರ ಉಳಿದ ಸಬ್ಜೆಕ್ಟ್ ನಲ್ಲಿ ಸ್ಟ್ರಾಂಗ್ ಇರ್ತಿರಲ್ಲ, ಆ ಸಬ್ಜೆಕ್ಟ್ ಗೆ ಈಕ್ವಲ್ ಆಗೋವರೆಗೂ ಇದನ್ನ ಸ್ವಲ್ಪ ಮೇಲೆ ಎತ್ಕೊಂಡು ಹೋಗ್ಬೇಕು. ಓಕೆ, ಬಡವ್ರನ್ನ ಮೇಲೆ ಎತ್ತಕ್ಕ ಗೌರ್ಮೆಂಟ್ ಯೋಜನೆಗಳನ್ನ ಹೇಗೆ ಜಾರಿ ತರ್ತಾರೆ, ಹಾಗೆ ಈ ವೀಕ್ ಇದ್ದಂತ ಸಬ್ಜೆಕ್ಟ್ ಅನ್ನ ಮೇಲೆ ಎತ್ತಕ್ಕೆ ನೀವು ಹೆಚ್ಚು ಓದ್ಬೇಕು. ಅದನ್ನ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರ್ತದೆ ಗೌರ್ಮೆಂಟ್ ಬಡವರಿಗಾಗೇನೆ. ಅವರು ಸಹಿತ ಒಂದು ಏನು ಅಟ್ಲೀಸ್ಟ್ ಮೂಲಭೂತ ಅವರಿಗೆ ಸೌಕರ್ಯಗಳು ಸಿಗಲಿ ಅಂತೇಳಿ ಅವ್ರಿಗೆ ಸೆಪರೇಟ್ ಆದಂತ ಯೋಜನೆಗಳನ್ನ ಜಾರಿಗೆ ತರ್ತಾರೆ ವೀಕ್ ಇದ್ದವರಿಗೆ. ಓಕೆ, ಬಡವರಿಗೆ. ಹಾಗೇನೆ ನೀವು ಯಾವ್ದ್ರಲ್ಲಿ ಬಡವ್ರದ್ರಿ, ಯಾವ ವಿಷಯದಲ್ಲಿ ಬಡವ್ರದ್ರಿ ಅನ್ನೋದು ತಿಳ್ಕೋಬೇಕು. ಯಾವ ವಿಷಯದಲ್ಲಿ ಬಡವದಿನ್ ನಾನು? ಮ್ಯಾಥ್ಸ್ ನಲ್ಲಿಯೋ, ಮೆಂಟಲ್ ಎಬಿಲಿಟಿಯಲ್ಲೋ, ಕಾನ್ಸ್ಟಿಟ್ಯೂಷನಲ್ಲಿಯೋ, ಅಥವಾ ಇಂಗ್ಲಿಷ್ ಗ್ರಾಮರ್ದಲ್ಲಿಯೋ, ಯಾವ ಸಬ್ಜೆಕ್ಟ್ದಲ್ಲಿ ವೀಕ್ ಇರ್ತಿರೋ ಅದಕ್ಕೆ ನೀವು ಸ್ಪೆಷಲ್ ಆದಂತ ಯೋಜನೆಗಳನ್ನು ನೀವು ಹಾಕೋಬೇಕು ಅದನ್ನ. ಓಕೆ, ಇದರಲ್ಲಿ ವೀಕ್ ಅದೀನಿ, ಇದನ್ನ ಮೇಲೆ ತಗೊಂಡು ಹೋಗ್ಬೇಕು. ಓಕೆ, ಆ ಅರ್ಥದಲ್ಲಿ ಯೋಚನೆ ಮಾಡಿ ನೀವು ಓದ್ಬೇಕು. ಫೀಡ್ ಈಗ 3 ಸಲ ಓದ್ತೀನಿ ನೋಡಿ. ಎಮೆನ್ಸಿಪೇಟ್, ಎಮೆನ್ಸಿಪೇಟೆಡ್, emancipated, embark, embarked, embarked, embarrassed, embellished ನೋಡ್ರಿ. ಮೊದಲು ಓದುವಾಗ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದಾಗ ಅನ್ಸೋದಿಲ್ಲ ಅದು. ಸೆಕೆಂಡ್ ಹೇಳುವಾಗ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀರಿ. ಥರ್ಡ್ ಟೈಮ್ ಹೇಳಿದಾಗ ಇನ್ನಿಷ್ಟು ಜಾಸ್ತಿ ಮಾಡ್ತೀರಿ. ಹಾಗೆ ನೀವು ಫೋರ್ತ್ ಟೈಮ್ ಹೇಳಿದಾಗ ಇನ್ನಿಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ ಅದು ಕಾನ್ಸಂಟ್ರೇಷನ್. ಓಕೆ, ಸೊ ಎಂಬಲಿಶ್, ಎಂಬಲಿಶ್ಡ್, embezzled, fall, fallen, feed, fed. Okay, ಈ ತರ ಪ್ರಾಕ್ಟೀಸ್ ಮಾಡ್ಕೋತಾ ಓದ್ಬೇಕು ನೀವು.
ಇವನ್ ಯಾಕೆ ನಾವು ಡೈಲಿ ಇಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ, ನೀವು ಇಂಗ್ಲಿಷ್ನಲ್ಲಿ ಗ್ರಾಮರ್ದಲ್ಲಿ ಪರ್ಫೆಕ್ಟ್ ಆಗ್ಬೇಕಾದ್ರೆ ಈ ಮೂಲಭೂತ ಐ ಮೀನ್ ಬೇಸಿಕ್ ವಿಷಯ ಇದು ಗೊತ್ತಾಗಬೇಕಾಗಿರ್ತದೆ, ನಿಮಗೆ ಗೊತ್ತಾಗ್ಲೇಬೇಕು. ಅಂದ್ರ ಎಸ್ಪೆಷಲಿ ವರ್ಬ್ಸ್ V1 V2 V3 ಬೇಸಿಕ್ ಗ್ರಾಮರ್ದಲ್ಲಿ ಇದು ಬಹಳ ಬೇಸಿಕ್ ಆಗಿರ್ತದೆ. ಇದು ಇದ್ದಾಗ ನಿಮಗೆ ಮುಂದೆ ಇಂಗ್ಲಿಷ್ ಅನ್ನ ತಗೊಂಡು ಹೋಗಕ್ ಅನುಕೂಲ ಆಗುತ್ತೆ, ಅಥವಾ ಹೇಳುವಾಗ ನಾವು ನಿಮ್ಗೆ ಆಗ್ತಾ ಇದೆ ಅಂತ ನಮ್ಗೆ ಫೀಲ್ ಆಗುತ್ತೆ. ಇದು ಅಟ್ಲೀಸ್ಟ್ ಈ ವರ್ಡ್ಸ್ ಮೂರು ಫಾರ್ಮ್ ಗೊತ್ತಾಗದೇ ಇದ್ದಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಹೇಳೋರ್ಗೂ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅದಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ಎಲ್ಲ ಅಲ್ಲ, ಒಂದು ಅಟ್ಲೀಸ್ಟ್ 250 ವರ್ಡ್ಸ್ ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಟು ನೆಕ್ಸ್ಟ್ ಚಾಪ್ಟರ್. we were discussing ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದೀವಿ ನಾವು. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಇದೀವಿ, ಅದರಲ್ಲಿ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳ್ತಾ ಇದೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದ ಉಪಯೋಗಗಳನ್ನ ಹೇಳ್ತಾ ಇದೀವಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಹೇಳಿವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಬಂದಿವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ. 15 ಟೆನ್ಸ್ ಅದಾವ. ಈಗ ನಾವು ಫಸ್ಟ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಅದಾವ, ಪಾಸ್ಟ್ ಟೆನ್ಸ್ ದಲ್ಲಿ 4 ಅದಾವ, ಫ್ಯೂಚರ್ ಟೆನ್ಸ್ ದಲ್ಲಿ 4 ಅದಾವ. ಈಗ ಪ್ರೆಸೆಂಟ್ ಟೆನ್ಸ್ ಮುಗಿಸಿದೀವಿ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅದೀವಿ. ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಓಕೆ, ಇಟ್ ಇಸ್ ಗೋಯಿಂಗ್ ಆನ್. ಅದರ ಬಗ್ಗೆ ಹೇಳಿದೀನಿ. ಈಗ ಅದನ್ನು ಎಲ್ಲೆಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಅದರ ಉಪಯೋಗಗಳೇನು ಅನ್ನೋದನ್ನ ನಾವು ಹೇಳ್ಬೇಕು. ನಿನ್ನೆ ಆಲ್ರೆಡಿ 3 ಪಾಯಿಂಟ್ಸ್ ಅನ್ನು ಹೇಳಿದೀನಿ, 3 ಸಂದರ್ಭಗಳನ್ನ ಹೇಳಿದೀನಿ. ಈಗ ಇನ್ನಿಷ್ಟು ಪಾಯಿಂಟ್ಸ್ ಗಳೊಂದಿಗೆ, ಇನ್ನಿಷ್ಟು ಅದರ ಉಪಯೋಗಗಳೊಂದಿಗೆ ಇವತ್ತ ಓಕೆ, ನಿನ್ನೆ 3 ಉಪಯೋಗಗಳನ್ನ ನೋಡಿದೀವಿ. ಈಗ ಫೋರ್ತ್ ಒನ್, ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಒಂದನೇದ್ದು ದೈನಂದಿನ ಕ್ರಿಯೆಗಳನ್ನ ಹೇಳಕ್ ಯೂಸ್ ಮಾಡ್ತೀವಿ. ಓಕೆ, ಪರ್ಮನೆಂಟ್ ಟ್ರೂತ್ ಅನ್ನ ಹೇಳಕ್ ಯೂಸ್ ಮಾಡ್ತೀವಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಮತ್ತೆ ಥರ್ಡ್ ಒನ್ ಏನು, famous statements, famous lines of the book, or famous lines of the great person. ಅವು ಶ್ರೇಷ್ಠ ವ್ಯಕ್ತಿಗಳ ಸಾಲುಗಳನ್ನು ಹೇಳಕ, ಅಥವಾ ಬುಕ್ಗಳಲ್ಲಿ ಶ್ರೇಷ್ಠ ಸಾಲುಗಳು ಇರ್ತಾವ, ಲೈನ್ಸ್ ಇರ್ತಾವ, ಗ್ರೇಟೆಸ್ಟ್ ಲೈನ್ಸ್, ವರ್ಕ್ ಈಸ್ ವರ್ಷಿಪ್ ಅಂತಾವು ಹೇಳುವಾಗ ಈ ಪ್ರೆಸೆಂಟ್ ಟೆನ್ಸ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಈಗ ಫೋರ್ತ್ ಒನ್ ಮತ್ತೆ ಎಲ್ಲಿ ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ, ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಭವಿಷ್ಯದಲ್ಲಿ ಒಂದು ಕ್ರಿಯೆಯನ್ನ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿರ್ತೀರಿ ನೀವು. ಭವಿಷ್ಯ ಅಂದ್ರ ಮುಂದಿನ ವರ್ಷ ಇರ್ಬೋದು, ಅದು ಮುಂದಿನ ತಿಂಗಳು ಇರ್ಬೋದು, ಈ ತಿಂಗಳು ಇರ್ಬೋದು, ಅಥವಾ ನಾಳೆ ಇರ್ಬೋದು, ಅಥವಾ ನಾಡಿದ್ದು ಇರ್ಬೋದು, ಅಥವಾ ಮುಂದಿನ ವಾರ ಇರ್ಬೋದು, ಅಥವಾ ಜೂನ್ ತಿಂಗಳಲ್ಲಿ ಇರ್ಬೋದು, ಈ ತರ ಮೇ ತಿಂಗಳಲ್ಲಿ ಇರ್ಬೋದು, ಡಿಸೆಂಬರ್ದಲ್ಲಿ ಇರ್ಬೋದು. ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಮತ್ತೆ ಫ್ಯೂಚರ್ ಟೆನ್ಸ್ ಅಲ್ಲನ್ರಿ ಅಂತ ಅಲ್ಲ. ಫ್ಯೂಚರ್ ಟೆನ್ಸ್ ಅಂದ್ರೆ ಅಲ್ಲನ್ರಿ ಅಂತ ಕೇಳಿದ್ರ ಇದು ಅಲ್ಲ. ಅದ್ರ ಅರ್ಥ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಫ್ಯೂಚರ್ ದಲ್ಲಿ ನಡೆಯುವಂತ ಕ್ರಿಯೆಗಳನ್ನ ಹೇಳಕ್ನು ಬಳಸ್ತಾರ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ, ಕ್ರಿಯೆ, ಆಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಫ್ಯೂಚರ್. ಓಕೆ, ದ ಪ್ಲಾನ್ಡ್ ಆಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಫ್ಯೂಚರ್. ಒಂದು ಭವಿಷ್ಯದಲ್ಲಿ ಹಾಕಿಕೊಂಡ ಯೋಜನೆಗಳನ್ನ ಹೇಳಕ ಇದನ್ನ ಬಳಸ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಒಂದು ಕನ್ನಡದಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ನಾ ಮುಂದಿನ ವರ್ಷ ಡೆಲ್ಲಿಗೆ ಹೋಗ್ತೀನಿ, ನಾ ಮುಂದಿನ ವರ್ಷ ಡೆಲ್ಲಿಗೆ ಹೋಗ್ತೀನಿ, ನಾ ಮುಂದಿನ ವರ್ಷ ಡೆಲ್ಲಿಗೆ ಹೋಗ್ತೀನಿ. ಇದನ್ನ ಆಡು ಭಾಷೆಯಲ್ಲಿ ಮಾತಾಡಿನಿ, ನನ್ನ ಪ್ರದೇಶದ ಭಾಷೆಯಲ್ಲಿ ನಾನು ಮಾತಾಡಿನಿ ಇದನ್ನ. ಓಕೆ, ನೀವೇನ್ ಮಾಡ್ಬೇಕು, ಇದನ್ನ ಗೊತ್ತಾಗೋದಿಲ್ಲ, ಇದು ಇಂಗ್ಲಿಷ್ನಾಗ ಹೆಂಗ್ ಮಾತಾಡಬೇಕು, ಯಾವ ಟೆನ್ಸ್ ಇದು ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ ನಿಮಗೆ. ಅವಾಗ ಈ ನನ್ನ ಕನ್ನಡ ಸೆಂಟೆನ್ಸ್ ಅನ್ನ ನಾನು ಗ್ರಾಮ್ಯಾಟಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ನಾ ಮುಂದಿನ ವರ್ಷ ಡೆಲ್ಲಿಗೆ ಹೋಗ್ತೀನಿ. ನೋಡ್ರಿ, ಗ್ರಾಮರ್ ಪ್ರಕಾರ ಮಾಡ್ರಿ. ನಾನು ಮುಂದಿನ ವರ್ಷ ದೆಹಲಿಗೆ ಹೋಗುತ್ತೇನೆ. ನೋಡ್ರಿ, ಕನ್ನಡದಲ್ಲಿ ನೋಡ್ರಿ ಹೇಳ್ತಾ ಇದ್ರಿ ನೀವು, ಕನ್ನಡದಲ್ಲಿ ಮುಂದಿನ ವರ್ಷ ಅಂತ ಹೇಳ್ತಾ ಇದ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಉಪಯೋಗ ಮಾಡ್ತಾ ಇದ್ರಿ. ಅರ್ಥ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಭವಿಷ್ಯದಲ್ಲಿ ನಡೆಯುವ ಕ್ರಿಯೆಗಳನ್ನು ಹೇಳಲು ಬಳಸುತ್ತೇವೆ. ಯಾಕೆ ಅಂತಂದ್ರೆ, ನೋಡು, ಕ್ರಿಯಾಪದಕ್ಕ ತಾನೆ, ತೇನೆ, ತೇವೆ, ತೀ, ತೀರಿ, ತಾನೆ, ತಾಳೆ, ತದೆ, ತವೆ, ತಾರೆ, ಈ ಪ್ರತ್ಯಯಗಳು ಬಂದಾಗ ಏನಂತ ಹೇಳಿ ನಾನು,
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ. ಓಕೆ, ಹೋಗುತ್ತೇನೆ, ಹೋಗುತ್ತೇವೆ, ಹೋಗುತ್ತಿ, ಹೋಗುತ್ತೀರಿ, ಹೋಗುತ್ತಾನೆ, ಹೋಗುತ್ತಾಳೆ, ಹೋಗುತ್ತದೆ, ಹೋಗುತ್ತಾರೆ, ಹೋಗುತ್ತವೆ. ನೋಡಿ, ಈ ಪ್ರತ್ಯಯಗಳಿಂದ ಎಂಡ್ ಆದಂತ ಎಲ್ಲಾ ಕ್ರಿಯಾಪದಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾನೆ ತಿಳ್ಕೊಬೇಕು ನೀವು. ಆದ್ರೆ ಆಡು ಭಾಷೆದಲ್ಲಿ ಮಾತಾಡ್ತಿರ್ತೀರಿ ನೀವು. ನಾ ಹೇಳಿದ್ನಲ್ಲ, ಹೊಕ್ಕಿನಿ, ಹೊಕ್ಕಿನಿ ಅಂತೀವಿ. ಒಬ್ಬರು ಹೋಗ್ತೇನೆ ಅಂತಾರ. ಅದು ಅವ್ರವ್ರ ಪ್ರಾದೇಶಿಕ, ಅವ್ರವ್ರ ಪ್ರದೇಶದ ಭಾಷೆ ಹೇಗಿರ್ತತೋ ಆ ಅರ್ಥದಲ್ಲಿ ಮಾತಾಡ್ತಿರ್ತಾರ ಅವ್ರು. ಹೋಗ್ತೇನೆ ಅಂತಾರ, ಹೊಕ್ಕಿನಿ ಅಂತೀವಿ ನಾವು. ಲೈಕ್ ದಿಸ್. ಅದು ಯಾವಾಗ ಗೊತ್ತಾಗುತ್ತಂದ್ರ, ನಿಮಗೆ ಇದೇ ಟೆನ್ಸ್ ಅಂತ ಯಾವಾಗ ಗೊತ್ತಾಗುತ್ತಂದ್ರ, ಅದು ನೀವು ಕನ್ವರ್ಟ್ ಮಾಡಿದಾಗ. ಬರೀ ಅಫರ್ಮೇಟಿವ್ ಅಲ್ಲ, ಹೋಗುವುದಿಲ್ಲ, ಉದಿಲ್ಲ ಪ್ರತ್ಯಯ ಬಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೋಗುತ್ತೇನೆಯೇ ಕ್ವಶನ್ ಮಾಡಿದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೋಗುವುದಿಲ್ಲವೇ ನೆಗೆಟಿವ್ ಇಂಟ್ರಾಗೇಟಿವ್. ಯಾವ್ದು ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ. ನಾ ಹೇಳಿದಿನಲ್ಲ, ಈ ಪ್ರತಿಯೊಂದು ಟೆನ್ಸ್ ನಲ್ಲಿ ನಾಲ್ಕು ಸೆಂಟೆನ್ಸ್ ಅದಾವ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಜಾನ್ ಕಮ್ಸ್ ಟು ಸ್ಕೂಲ್ ಟುಮಾರೋ. ಜಾನ್ ಅನ್ನು ನಾಳೆ ವರ್ಗಕ್ಕೆ ಬರುತ್ತಾನೆ. ನಾಳೆ ಬರ್ತಾ ಇದ್ದಾನ, ಬರುವ ಕ್ರಿಯೆ ನಾಳೆ ಇದೆ, ಇವತ್ತು ಹೇಳ್ತಾ ಇದೆ. ಬಿಕಾಸ್ ಇಟ್ ಇಸ್ ಪ್ಲಾನ್ಡ್. ಅವನು ಬರುವಿಕೆ, ನಾಳೆ ಬರುವುದು ಏನಿದೆ ಅಲ್ಲ, ಅದು ಪ್ಲಾನ್ಡ್ ಆಗಿದೆ. ಅದಕ್ಕೆ ವಿ ಗೋ ಟು ಮೈಸೂರ್ ನೆಕ್ಸ್ಟ್ ಮಂತ್. ನಾವು ಮುಂದಿನ ತಿಂಗಳು ಮೈಸೂರಿಗೆ ಹೋಗುತ್ತೇವೆ, ಹೊಕ್ಕಿವಿ ಅಂತೀವಿ. ನೋಡ್ರಿ, ಜಾನ್ ಸಬ್ಜೆಕ್ಟ್, ವರ್ಬ್, V1 ಇದು ಹಿ ಇದ್ರೆ ಎಸ್ ಆಡ್ ಆಗತ್ತ ಅಂತ ಹೇಳಿದಲ್ಲ. ಅದೇ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ ನೋಡ್ರಿ. ಆಬ್ಜೆಕ್ಟ್, ಈಗ ಆಬ್ಜೆಕ್ಟ್ ಅಂತ ತಿಳ್ಕೊಡ್ರಿ. ವಿ ಇದು ಎಸ್ ಬರುದಿಲ್ಲ. ಐ, ವಿ, ಯು, ದೇ ಇದ್ದಾಗ ಎಸ್ ಬರುದಿಲ್ಲ. ವಿ ಗೋ ಟು ಮೈಸೂರ್ ನೆಕ್ಸ್ಟ್ ಮಂತ್. ದ ಕ್ಲಾಸ್ ಸ್ಟಾರ್ಟ್ಸ್ ಎಟ್ 10 o'clock. 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದೈನಂದಿನ ಕ್ರಿಯೆದಲ್ಲಿನೂ ಬರ್ಬೋದು ಇದು. ಓಕೆ, ಇವತ್ತ ನಾ ಹೇಳಿ ಈ ಬೆಳಿಗ್ಗೆ 6 ಗಂಟೆಗೆ ದ ಕ್ಲಾಸ್ ಸ್ಟಾರ್ಟ್ಸ್ ಎಟ್ 10 o'clock ಅಂತಂದ್ರ ಅದು ಫ್ಯೂಚರ್ ಅಂತ ಹೇಳ್ಬೋದು. ದೈನಂದಿನ ಕ್ರಿಯೆಯಲ್ಲಿನೂ ತಗೊಳ್ಬಹುದು ನೀವು ಅದನ್ನ. ಓಕೆ, ದ ಕ್ಲಾಸ್ ಸ್ಟಾರ್ಟ್ಸ್ ಎಟ್ 10 o'clock. ಈ ತರ ಈ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್ ಅನ್ನ ಹೇಳಕ ಈ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಹೌದ್ರಿ, ನೀವ್ ಹೇಳಿದ್ರಿ ಹಿಂಗ, ನಾವ್ ಹೆಂಗ್ ಮಾತಾಡೋದ್ರಿ ಇದನ್ನ ಅಂತಂದ್ರ, ಹೇಳ್ತಾ ಇದೀನಿ ನಾನು ಕಂಟಿನ್ಯೂಸ್ ಆಗಿ. ನೀವು ಕನ್ನಡದಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಅರಿವಾಗ್ಬೇಕು, ನಿಮಗೆ ಬರ್ಬೇಕು, ನಿಮಗೆ ಅರ್ಥ ಆಗ್ಬೇಕು. ಅಲ್ಲಿವರೆಗೂ ಸಾಧ್ಯನೇ ಆಗೋದಿಲ್ಲ ಮಾತಾಡಕ. ಓಕೆ, ಕನ್ನಡದಲ್ಲಿ ನಾ ಯಾವ ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀನಿ ಅನ್ನೋದು ತಿಳ್ಕೊಬೇಕು ನೀವು. ನನ್ನ ಈ ಕನ್ನಡ ಸೆಂಟೆನ್ಸ್ ಇಂಗ್ಲಿಷ್ ನ ಯಾವ ಟೆನ್ಸ್ಗೆ ಸಂಬಂಧ ಪಡ್ತತ, ಅದು ಆ ಟೆನ್ಸ್ ಅಂತ ಗೊತ್ತಾದ್ರ ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ನೀವು ವಾಕ್ಯವನ್ನ ಕಟ್ಕೊಳ್ಬೇಕು. ಇದೇ ಪದ್ಧತಿ ಸೂಕ್ತ ಇಂಗ್ಲಿಷ್ ಬರ್ಬೇಕಂದ್ರೆ. ನಿಮಗೆ ಏನು ಪ್ರಾಬ್ಲಮ್ ಅಂತಂದ್ರೆ, ಸಮಸ್ಯೆ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ, ನೋಡ್ರಿ, ನಾನು ಒಂದ್ 5 ನಿಮಿಷ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಎಲ್ಲಾ ಅರ್ಥ ಆಗ್ತಿರ್ತದೆ ನಿಮ್ಗೆ. ನೀವು ಬೇಕಂದ್ರೆ ಕನ್ನಡದಲ್ಲಿ ಅದನ್ನ ಬರೆದು ಬಿಡ್ತೀರಿ. ಅದೇ ನಾ ಮಾತಾಡಿದ್ದು ಅಥವಾ ನೀವ್ ಒಂದ್ 5 ನಿಮಿಷ ಮಾತಾಡ್ರಿ ಅಂದ್ರೆ ಮಾತಾಡಕ್ ಬರುದಿಲ್ಲ ನಿಮಗೆ. ಯಾಕೆ ಅಂತಂದ್ರೆ ನೀವು ಸೂತ್ರ ಗೊತ್ತಿರುದಿಲ್ಲ, ಯಾವ ವರ್ಡ್ ಎಲ್ಲಿ ಹಚ್ಬೇಕು ಅನ್ನೋದು ಗೊತ್ತಿರುದಿಲ್ಲ. ಮೊದಲು ಯಾವ್ದು ಇಲ್ಲಿ ಟುಮಾರೋ ಹಚ್ಬೇಕು, ಸ್ಕೂಲ್ ಹಚ್ಬೇಕು, ಎಲ್ಲಿ ಹಚ್ಬೇಕು, ಕಮ್ಸ್ ಎಲ್ಲಿ ಹಚ್ಬೇಕು, ಜಾನನ್ ಎಲ್ಲಿ ಹಚ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುದಿಲ್ಲ. ಅದಕ್ಕಾಗಿ ಕೇಳುವಾಗ ನಮ್ಗೆ ಅರ್ಥ ಆಗ್ತಿರ್ತತಿ ಎಲ್ಲ. ಆದ್ರೆ ವೆನ್ ಇಟ್ ಕಮ್ಸ್ ಟು ಅವರ್ ಟರ್ನ್, ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವ. ನಾವು ಮಾತಾಡಕತ್ತಿದ್ರ ಏನೇನು ಮಾತಾಡಕ್ ಬರುದು, ಎಲ್ಲೆಲ್ಲೋ ಹೆಂಗೆಂಗರು ತಪ್ಪಾಗಿ ಮಾತಾಡಕ್ ಚಲೋ ಮಾಡ್ತೀವಿ. ಪ್ರಾಬ್ಲಮ್ ಏನಂದ್ರೆ ಇದು. ಅದಕ್ಕೆ ಈ ಸೂತ್ರನೇ ಸೂಕ್ತ ಅದಕ್ಕೆ. ಮೊದಲು ನನ್ನ ಕನ್ನಡ ಸೆಂಟೆನ್ಸ್ ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾತಾಡಿನ. ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ದು ಸೆಂಟೆನ್ಸ್ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಅಥವಾ ನೆಗೆಟಿವ್ ಇಂಟ್ರಾಗೇಟಿವ್, ಈ 4ರಲ್ಲಿ ಯಾವ್ದಾದ್ರು ಒಂದ್ ಮಾತಾಡಿರ್ತೀರಿ. ಆ 4ರಲ್ಲಿರುವ ಯಾವ್ದಾದ್ರು ಸೂತ್ರ ನೆನಪಾಗುತ್ತೆ ನಿಮಗೆ. ಆ ಸೂತ್ರ ಫಸ್ಟ್ ಸಬ್ಜೆಕ್ಟ್ ಇದೆ, ಅಫರ್ಮೇಟಿವ್ ಇದ್ರೆ ಸಬ್ಜೆಕ್ಟ್ ಹುಡುಕ್ರಿ ಕನ್ನಡದಲ್ಲಿ. ಆಮೇಲೆ ವರ್ಬ್ ಐತಿ, ವರ್ಬ್ ಹುಡುಕ್ರಿ ಕನ್ನಡದಲ್ಲಿ. ಆಮೇಲೆ ಆಬ್ಜೆಕ್ಟ್ ಐತಿ, ಆಬ್ಜೆಕ್ಟ್ ಇಡ್ರಿ. ನಾವು ಫಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಹೇಳಿನಿ, ಹೆಂಗ ಅದನ್ನ ನೀವು ಕನ್ವರ್ಟ್ ಮಾಡ್ಬೇಕಂತ ಹೇಳಿದೀನಿ. ಯು ಪ್ಲೀಸ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಡಿಸ್ಕ್ರೈಬ್ ರನ್ನಿಂಗ್ ಕಮೆಂಟ್ರೀಸ್. ಆಟದ ರನ್ನಿಂಗ್ ಕಮೆಂಟ್ರೀಸ್ ಅಂತೀವಲ್ಲ, ನಡೆಯುತ್ತಿರುವ ಆಟಗಳ ಕಮೆಂಟ್ರಿಯನ್ನು ಹೇಳಲು ಇದನ್ನು ಬಳಸ್ತೀವಿ. ಈ ಸಿಂಪಲ್ ಪ್ರೆಸೆಂಟ್ ಅನ್ನ ಬಳಸ್ತೀವಿ. ನಡೆಯುತ್ತಿರುವ ಆಟದ ಕಮೆಂಟ್ರಿಯನ್ನು ಹೇಳಲು, ಯಾವುದೇ ಆಟ ಇರಬಹುದು. ಈಗ ನೋಡಿ, ಕ್ರಿಕೆಟ್ ಕಮೆಂಟ್ರಿ ಹೇಳ್ತಿರ್ತಾರೆ ಕ್ರಿಕೆಟ್ ನಲ್ಲಿ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಪಾಸಸ್ ದ ಬಾಲ್ ಟು ರಾಬಿನ್ ಶರ್ಮಾ ಅಂತ ಹಿಂಗ್ ಹೇಳ್ತೀವಿ. ಆಲ್ರೆಡಿ ಪಾಸ್ ಮಾಡಿರ್ತಾನವ. ಇದನ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ರೆ ಏನಾಗುತ್ತೆ? ವಿರಾಟ್ ಕೊಹ್ಲಿ ಪಾಸಸ್ ದ ಬಾಲ್ ಟು ರಾಬಿನ್ ಶರ್ಮಾ.
ವಿರಾಟ್ ಕೊಹ್ಲಿ ರಾಬಿನ್ ಶರ್ಮಾಗೆ ಬಾಲನ್ನು ಪಾಸ್ ಮಾಡುತ್ತಾನೆ ತಾನೆ 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 ಅಂತ ಅಂದ್ರಿ. ಅದೇ ಅರ್ಥ ಆಗತ್ತೆ ಈಗ. ಓಕೆ, ರೋಹಿತ್ ಶರ್ಮಾ ಓಕೆ ಅಂತ ಹೇಳಿದ್ರಿ. ವಿರಾಟ್ ಕೊಹ್ಲಿ ಪಾಸಸ್ ದ ಬಾಲ್ ಟು ರೋಹಿತ್ ಶರ್ಮಾ. ತಾನೇ ತಾನೇ ಅಂತಂದ್ರಿ. ತಾನೇ ಅಂತ ಅಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲ. ಸಬ್ಜೆಕ್ಟ್ ಪಾಸಸ್ ವರ್ಬ್ ಡಬಲ್ ಎಸ್ ಇದ್ರೆ ಇ ಎಸ್ ಯಾಡ್ ಆಗತ್ತೆ ಅಂತ ಹೇಳಿದ್ನಲ್ಲ. ಹಿ ಇತ್ತಂದಾಗ ಐತಲ್ಲಿ ಎಸ್ ಯಾಡ್ ಆಗೈತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇದು ಕನ್ಫರ್ಮ್ ಆಯ್ತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರ ತಾನೇ ಬರ್ತದಲ್ಲ. ತಾನೇ ಅಂದ್ರೆ ಮುಂದ್ ಆಗುತ್ತಂತ ಅರ್ಥ ಆಗುತ್ತ. ಮುಂದ್ ಪಾಸ್ ಮಾಡ್ತಾನ, ಫ್ಯೂಚರ್ ದಲ್ಲಿ ಪಾಸ್ ಮಾಡ್ತಾನ ಅಂದ್ರೆ ಒಂದ್ ತಾಸ್ ಬಿಟ್ಟು ಅರ್ಧ ತಾಸ್ ಬಿಟ್ಟು ಪಾಸ್ ಮಾಡ್ತಾನ ಅಂತ ಅರ್ಥ ಆಗುತ್ತ. ಆ ಕನ್ನಡ ಸೆಂಟೆನ್ಸ್ ಪ್ರಕಾರ ಹೋದ್ರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗೆ ಬಾಲ್ ಅನ್ನು ಪಾಸ್ ಮಾಡುತ್ತಾನೆ. ಕಮೆಂಟ್ರಿ ಹೇಳೋದು ಹಿಂಗ್ ಹೇಳ್ತಿರ್ತಾರ, ಪಾಸಸ್ ಅಂತಿರ್ತಾರ. ಆಲ್ರೆಡಿ ಪಾಸ್ ಮಾಡಿಬಿಟ್ಟಿರ್ತಾನ ಬಾಲ್. ಆದ್ರೆ ಹೇಳುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತಿರ್ತಾರ. ನಾವು ಪಾಸ್ ಮಾಡಿದನು ಅಂತ ಓದ್ಬೇಕು. ಅದನ್ನ ಮಾಡುತ್ತಾನೆ ಅಂತ ಓದ್ಬಾರ್ದು. ಮತ್ತ ತಾನೇ ಬರ್ತದಂದ್ರಲ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಅಂತ ಕೇಳಿದ್ರೆ, ಅದು ಆಟದ ಕಮೆಂಟ್ರಿನ ಹೇಳಾಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದಷ್ಟೇ. ಓಕೆ, ಅರ್ಥ ಬೇರೆನೆ ಏನಾರು ಕೊಡ್ಬೋದು. ಅದೇ ಹೇಳಿದ್ನಲ್ಲ, ಸಿಂಪಲ್ ಫ್ಯೂಚರ್ ಟೆನ್ಸ್ ದಲ್ಲಿ ಆಗುವಂತ ಭವಿಷ್ಯದಲ್ಲಿ ಆಗುವಂತ ಕ್ರಿಯೆಯನ್ನು ಹೇಳಾಕ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಆಟದ ಕಮೆಂಟ್ರಿಯನ್ನು ಹೇಳಾಕ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಿಟ್ಸ್ ದ ಬಾಲ್ ಅಂತಾರೆ. ಹೊಡೆದಿರ್ತಾನ ಆಲ್ರೆಡಿ, ಹೊಡೆದ್ನ ಅಂತ ಹೇಳುದಿಲ್ಲ, ಹೊಡೆಯುತ್ತಾನೆ ಅಂತ ಹೇಳ್ತಾನೆ. ಓಕೆ, ಅದಕ್ಕಾಗಿ ಈಗ ನೋಡ್ರಿ, ಪ್ರದೀಪ್ ನರ್ವಾಲ್ ಕಬಡ್ಡಿ ಮ್ಯಾಚ್ ದಲ್ಲಿ ಇದನ್ನಲ್ಲ, ಏನು ಪ್ರದೀಪ್ ನರ್ವಾಲ್ ಕ್ಯಾಚಸ್ ದ ಅಪೋನೆಂಟ್ಸ್ ಲೆಗ್ಸ್ ಅಂಡ್ ಸ್ಕೋರ್ಸ್ ಎ ಪಾಯಿಂಟ್. ಅಪೋನೆಂಟ್ಸ್ ಲೆಗ್, ಅವನ ಎದುರಾಳಿಯ ಕಾಲನ್ನು ಹಿಡಿತಾನ. ಓಕೆ, ಅಂಡ್ ಹಿ ಸ್ಕೋರ್ಸ್ ಎ ಪಾಯಿಂಟ್. ಹಿಡಿತಾನ ಅಂತ ನಾವು ಅರ್ಥ ಮಾಡ್ಕೊಂಡು ಓದ್ಬೇಕಿಲ್ಲ, ಅದನ್ನ ತಿಳ್ಕೊಂಡು ಓದ್ಬೇಕು. ಕಮೆಂಟ್ರಿ ಹೇಳೋ ಹೇಳ್ತಿರ್ತಾನ, ಪ್ರದೀಪ್ ನರ್ವಾಲ್ ಕ್ಯಾಚಸ್ ದ ಅಪೋನೆಂಟ್ಸ್ ಲೆಗ್ಸ್ ಅಂಡ್ ಸ್ಕೋರ್ಸ್ ಎ ಪಾಯಿಂಟ್ ಅಂತಿರ್ತಾನ. ಓಕೆ, ಹಿಡಿತನ ಸ್ಕೋರ್ ಮಾಡುತ್ತಾನೆ ಪಾಯಿಂಟ್ ಅಲ್ಲ, ಹಿಡದ ಒಂದು ಪಾಯಿಂಟ್ ಆಯ್ತು ಅಂತ ಓದ್ಕೋ, ನೀವು ತಿಳ್ಕೋತ ಹೋಗ್ಬೇಕು ಅದನ್ನ. ಅವ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಿರ್ತಾನ. ಓಕೆ, ಸೊ ದೆನ್ ರಾಹುಲ್ ಚೌಧರಿ ರೇಡ್ಸ್ ಕಾನ್ಫಿಡೆಂಟ್ಲಿ ಅಂಡ್ ರಿಟರ್ನ್ ಸೇಫ್ಲಿ. ನೋಡ್ರಿ, ಇದನ್ನ ಏನ್ ಅರ್ಥ ಮಾಡ್ಕೋತೀರ ಅಂದ್ರೆ ನೀವು, ರೇಡ್ ಬಹಳ ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸದಿಂದ ಅವ ರೇಡ್ ಮಾಡುತ್ತಾನೆ. ಇಲ್ಲೇ ಆಲ್ರೆಡಿ ಮಾಡುತ್ತಾನೆ ಅಂತಿರ್ತೀವಿ ನಾವು. ಓಕೆ, ಸೊ ರಿಟರ್ನ್ ಸೇಫ್ಲಿ ಅಂದ್ರೆ ಸೇಫ್ ಆಗಿ ರಿಟರ್ನ್ ಆದ. ರಿಟರ್ನ್ಡ್ ಸೇಫ್ಲಿ ಅಂತ ಹೇಳುದಿಲ್ಲ, ರಿಟರ್ನ್ಸ್ ಸೇಫ್ಲಿ. ಕಮೆಂಟ್ರಿ ಹೇಳೋರು ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಿರ್ತಾರ. ತಿಳ್ಕೊಡ್ರಿ, ಕಮೆಂಟ್ರಿ ಹೇಳೋರು, ಯಾವುದೇ ಆಟದ ಕಮೆಂಟ್ರಿಯನ್ನು ಹೇಳೋರು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಿರ್ತಾರ. ನಾವು ಅದನ್ನ ಪಾಸ್ಟ್ ಟೆನ್ಸ್ ದಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಕ್ರಿಯೆ ಆಗಿದೆ ಅನ್ನೋ ಅರ್ಥ ಮಾಡ್ಕೊತಿರ್ಬೇಕು ನಾವು. ಓಕೆ, ಇದು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉಪಯೋಗ. ಇಂಥ ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಒಬ್ಬೊಬ್ರು ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತಾರೆ ಕಮೆಂಟ್ರಿ ಹೇಳೋರು, ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ಟು ಗಿವ್ ನ್ಯೂಸ್ ಹೆಡ್ಲೈನ್ಸ್. ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನ್ಯೂಸ್ ಹೆಡ್ಲೈನ್ಸ್ ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗುತ್ತೆ. ನ್ಯೂಸ್ ಹೆಡ್ಲೈನ್ಸ್, ಗಿವ್ ನ್ಯೂಸ್ ಹೆಡ್ಲೈನ್ಸ್ ಅಂದ್ರ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಬರ್ತಿರ್ತಾವಲ್ರಿ, ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತಿರ್ತಾರ. ಮತ್ ಬೇರೆ ಟೆನ್ಸ್ ಬಳಸೋದಿಲ್ಲ ಅನ್ರಿ ಅಂತ ಬಳಸಿರ್ತಾರ, ಇಲ್ಲ ಅಂತಲ್ಲ, ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತಾರ ಅಂತ. ಈಗ ನ್ಯೂಸ್ ಪೇಪರ್, ಇವತ್ತಿನ ನ್ಯೂಸ್ ಪೇಪರ್ ನೀವು ಓದ್ತಾ ಇದ್ರಿ ಅಂತಂದ್ರ, ಯಾವಾಗಿಂದ ನ್ಯೂಸ್ ಪೇಪರ್ ಹೇಳ್ರಿ, ಅದು ನಿನ್ನಿದು ಆಗಿದ್ದು ಆಗ್ಬೇಕಲ್ಲ. ಪ್ರೆಸೆಂಟ್ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರ ಇವತ್ತಿಂದ ಆಗಿರ್ಬೇಕಾಗಿತ್ತಲ್ಲ, ಅದು ಪಾಸ್ಟ್ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತಿರ್ತಾರ. ಓಕೆ, ಅದ್ರ ಅರ್ಥ ಮಾಡ್ಕೊಳ್ಳೋದು ನಾವು ಪಾಸ್ಟ್ ಟೆನ್ಸ್ ನಂತರ ಅರ್ಥ ಮಾಡ್ಕೊಳ್ಬೇಕು. ಈ ಹೆಂಗ ಹಿಂದೆ ನೋಡಿದ್ವಲ್ಲ ಆಟದ ಕಮೆಂಟ್ರಿ, ಆ ರೀತಿ. ಈಗ ನೋಡ್ರಿ, ಪೀಸ್ ಟಾಕ್ಸ್ ಫೇಲ್. ಈ ಟಾಕ್ಸ್ ಅನ್ನೋದು ನೌನ್ ಇಲ್ಲಿದೆ. ಓಕೆ, ಪೀಸ್ ಶಾಂತಿ ಮಾತುಕತೆಗಳು ಅಂತೀವಲ್ಲ, ಶಾಂತಿ ಮಾತುಕತೆಗಳು ಮುರಿದು ಬಿದ್ದವು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಶಾಂತಿ ಮಾತುಕತೆಗಳು ಮುರಿದು ಬಿದ್ದವು ಅಂತ ನೋಡ್ರಿ. ಅದನ್ನ ಹೇಳಕ್ ಹಿಂಗ ಹೇಳ್ತಾರ, ಪೀಸ್ ಟಾಕ್ಸ್ ಫೇಲ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫೇಲ್ಡ್ ಅಂತ ಬರ್ದಿರೋದಿಲ್ಲ, ಅವರು ಫೇಲ್ ಅಂತ ಬರ್ದಿರ್ತಾರ. ನ್ಯೂಸ್ ಪೇಪರ್ ದಲ್ಲಿ ಫೇಲ್ಡ್ ಅಂತಾನು ಬರ್ದಿರ್ತಾರ. ಬಟ್ ವಾಟ್ ಐ ಆಮ್ ಟೆಲಿಂಗ್ ಯು, this simple present tense is used for giving news headlines. Okay,
ಫೇಲ್ ಆಗುತ್ತವೆ ಅಂತಲ್ಲ, ಆಲ್ರೆಡಿ ಆಗಿಬಿಟ್ಟಿದಾವಲ್ಲ, ಆಗಿದ್ದನ್ನ ಇವತ್ತು ಬರ್ದಿರ್ತಾರ ಅವರು. ಓಕೆ, ಆಗುತ್ತವೆ ಅಂತ ಓದ್ಕೋಬಾರ್ದು. ಫೇಲ್ಡ್ ಅಂತ ಅರ್ಥದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತದೆ. ಇಂಡಿಯಾ ಲಿಫ್ಟ್ಸ್ ದ ವರ್ಲ್ಡ್ ಕಪ್. ಇಟ್ ಎಸ್ ಹತ್ತೈತಿ ನೋಡ್ರಿ, ಏನು ವರ್ಬಿಗೆ ಎಸ್ ಆಡ್ ಆಗೈತಿ. ಇಂಡಿಯಾ ಲಿಫ್ಟ್ಸ್ ದ ವರ್ಲ್ಡ್ ಕಪ್. ಇಂಡಿಯಾ ವಿನ್ಸ್ ದ ವರ್ಲ್ಡ್ ಕಪ್ ಅಂದಂಗ. ಇಂಡಿಯಾ ವರ್ಲ್ಡ್ ಕಪ್ ಅನ್ನ ಗೆಲ್ಲುತ್ತದೆ ಅಲ್ಲ, ಗೆದ್ದಿತ್ತು ಅಂತ ಓದ್ಕೋಬೇಕು ನಾವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದನ್ನ ಅದರ ಆಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಮಾಡಬಾರ್ದು. ಇಲ್ಲಿ ತದೆ ತಾನೆ ಅಂತ ಆ ತರ ಟ್ರಾನ್ಸ್ಲೇಷನ್ ಮಾಡೋಂಗಿಲ್ಲ. ಮುಗ್ದಿದ್ದನ್ನ ಹೇಳ್ತಿರ್ತೀವಿ. ವರ್ಲ್ಡ್ ಕಪ್ ಅನ್ನು, ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಗೆದ್ದಿತ್ತು ಅಂತ ಓದ್ಕೋಬೇಕು. ದ ಪ್ರೆಸಿಡೆಂಟ್ ಪಾಸಸ್ ದ ಬಿಲ್. ಮಸೂದೆಯನ್ನು ಪಾಸ್ ಮಾಡಿದ ಪ್ರೆಸಿಡೆಂಟ್. ಮಾಡಿದ ಅಂತ ಓದ್ಕೋಬೇಕು. ಇಲ್ಲಿ ಏನ್ ಇರ್ತದ ಲಿಟರಲ್ ಮೀನಿಂಗ್ ಪಾಸ್ ಮಾಡುತ್ತಾನೆ ಅಂತ ಬರ್ದಿರ್ತಾರ. ಮಾಡುತ್ತಾನೆ ಅಂದ್ರೆ ನಾಳೆ ಮಾಡ್ತಿರ್ಬೋದಲ್ಲ, ಇದು ನಾಳಿದಲ್ಲ ನ್ಯೂಸ್, ಎಸ್ಟರ್ಡೇ ಅದಲ್ಲ ನ್ಯೂಸ್. ಅದಕ್ಕಾಗಿ ಆದ್ರೆ ತಿಳ್ಕೋಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಗಿವಿಂಗ್ ನ್ಯೂಸ್ ಹೆಡ್ಲೈನ್ಸ್. ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ದಲ್ಲಿ ಕೊಟ್ಟಿರ್ತಾರೆ. ಬೇಕಾದ್ರೆ ನೀವು ನೋಡ್ರಿ, ನಾಳೆ ನಾಡಿದ್ದು ನೋಡ್ರಿ, ಹೆಡ್ಲೈನ್ ದಲ್ಲಿ ಒಂದ್ 10 ಹೆಡ್ಲೈನ್ ಇದ್ರೆ ಅದ್ರ 3-4 ನ್ಯೂಸ್ ಹೆಡ್ಲೈನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇನೆ ಇರ್ತಾವ. ಲೈಕ್ ದಿಸ್. ಈ ತರ ಇಷ್ಟು ಇವುಗಳ ಉಪಯೋಗ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉಪಯೋಗ ಇಷ್ಟು. ಇಂತಹ ಸಂದರ್ಭಗಳಲ್ಲಿ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ನೋಡ್ರಿ, ದೈನಂದಿನ ಕ್ರಿಯೆಗಳನ್ನ ಹೇಳಾಕ, ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಹೇಳಾಕ, ಆಟದ ಕಮೆಂಟ್ರಿಯನ್ನು ಹೇಳಾಕ, ಹೇಳಾಕ, ಗ್ರೇಟೆಸ್ಟ್ ಲೈನ್ಸ್ ಹೇಳಾಕ, ಓಕೆ, ಫೇಮಸ್ ಬುಕ್ಸ್ ದಲ್ಲಿರುವಂತ ಶ್ರೇಷ್ಠ ಸಾಲುಗಳನ್ನ ಹೇಳಾಕ, ಓಕೆ, ಅಂಡ್ ಯೂನಿವರ್ಸಲ್ ಟ್ರೂತ್ಸ್, ಯೂನಿವರ್ಸಲ್ ಫ್ಯಾಕ್ಟ್ಸ್ ಅನ್ನ ಹೇಳಾಕ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೇವೆ. ಆದ್ರೂ ಸಹಿತ ನಿಮ್ಗೆ ಯಾವ ನೆನಪಾಗುದಿಲ್ಲ ಅಂತ ತಿಳ್ಕೊಡ್ರಪ್ಪ. ಯಾವ್ಯಾವ ಉಪಯೋಗಿಸ್ಬೇಕು ಅನ್ನೋದು ನೆನಪುಳಿದಿಲ್ಲಲ್ರಿ ನಮಗ ಅಂತ ಅಂದ್ರೆ, ನೀವೊಂದ್ ಐಡಿಯಾ ಮಾಡ್ರಿ. ಏನ್ ಮಾಡ್ಬೇಕಂತಂದ್ರೆ, ಹೇಳಿದಿನಲ್ಲ, ತಾನೆ ತಾಳೆ ತದೆ, ಸ್ವಲ್ಪ 1% ಏನೋ ತಪ್ಪಾಗ್ಬೋದು ಈಗ. ಹಂಗಾದ್ರ ಈ ತರ ಇದ್ದಾಗ ಬಟ್ ಜನರಲ್ ಆಗಿ ಗೊತ್ತಾಗುತ್ತೆ. ತಾನೆ ತಾಳೆ, ಆ ಇದ್ದಾಗ ತಾನೆ ತೇನೆ ಅಂತೀವಿ, ಉ ಇದ್ದಾಗ ತೇವೆ ಅಂತೀವಿ. ಅಂದ್ರ ಆ ವರ್ಬಿಗೆ ಈ ಪ್ರತ್ಯಯನ ಹಚ್ಚಿರ್ತೀವಿ. ಅಂದ್ರೆ ಕಲಿ ಇದ್ರ ಕಲಿಯುತ್ತೇನೆ ಅಂತೀವಿ, ಕಲಿಯುತ್ತೇವೆ, ಕಲಿಯುತ್ತಿ. ನೀನು ಇದ್ರ ಕಲಿಯುತ್ತಿ, ನೀವಿದ್ರೆ ಕಲಿಯುತ್ತೀರಿ. ಅವನಿದ್ರ ಕಲಿಯುತ್ತಾನೆ, ಅವಳು ಇದ್ರ ಕಲಿಯುತ್ತಾಳೆ, ಅವನಿದ್ರ ಕಲಿಯುತ್ತಾನೆ, ಅದು ಇದ್ರ ಕಲಿಯುತ್ತದೆ, ಅವರು ಇದ್ರ ಕಲಿಯುತ್ತಾರೆ, ಅವು ಇದ್ರ ಕಲಿಯುತ್ತವೆ. ಈ ಪ್ರತ್ಯಯಗಳು ಬರ್ತಿರ್ತಾವ. ನೀವು ಇಂಥವ್ ಸೆಂಟೆನ್ಸ್ ಗಳನ್ನ ಡೈಲಿ ಮಾತಾಡ್ತೀವಿ. ಅದನ್ನ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಮಾತನಾಡುವಂತ ಕನ್ನಡ ಸೆಂಟೆನ್ಸ್ ಗ್ರಾಮರ ಬದ್ಧವಾಗಿರುವುದಿಲ್ಲ. ಆಡು ಭಾಷೆ, ಕೊಲೋಕ್ವಿಯಲ್ ಲ್ಯಾಂಗ್ವೇಜ್, ನಿಮ್ಮ ಪ್ರದೇಶದ ಭಾಷೆಯನ್ನ ನೀವು ಮಾತಾಡ್ತಿರ್ತೀರಿ. ಅದಕ್ಕಾಗಿ ನಿಮಗೆ ಯಾವ ಟೆನ್ಸ್ ನಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ನನ್ನ ಈ ಕನ್ನಡ ಸೆಂಟೆನ್ಸ್ ಯಾವ ಟೆನ್ಸ್ ಅನ್ನೋದು ಗೊತ್ತಾಗ್ತಿರಲ್ಲ. ಅದು ಗೊತ್ತಾಗಬೇಕಾದ್ರೆ ನೀವು ನಿಮ್ಮ ಕನ್ನಡ ಸೆಂಟೆನ್ಸ್ ಅನ್ನು ಕನ್ನಡದಲ್ಲಿಯೇ ಗ್ರಾಮರ್ಗೆ ಕನ್ವರ್ಟ್ ಮಾಡಬೇಕು. ಅವಾಗ ಈ ಟೆನ್ಸ್ ಅಂತ ಗೊತ್ತಾಗುತ್ತಾ. ತಾನೆ ತಾಳೆ ಅಂತ ಸಹಜವಾಗಿ ನಿಮ್ಮ ಆ ಬಾಯಲ್ಲಿ ಬಂದ್ಬಿಡ್ತದ. ಅವಾಗ ಇದು ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಟಿವ್ ಹೇಳಿದ್ನೋ, ನೆಗೆಟಿವ್ ಹೇಳಿದ್ನೋ, ಇಂಟ್ರಾಗೇಟಿವ್ ಹೇಳಿದ್ನೋ, ನೆಗೆಟಿವ್ ಇಂಟ್ರಾಗೇಟಿವ್, ನಾಲ್ಕರಲ್ಲಿ ಯಾವ್ದಾದ್ರು ಒಂದ್ ಹೇಳಿರ್ತೀರಿ. ಅದ ಸೂತ್ರಕ್ಕೆ ಅನುಗುಣವಾಗಿ ಬರಿಬೇಕು. ನಾ ಹೇಳ್ತಾ ಇದ್ದೀನಿ ನಿಮ್ಗೆ, ಈ ಪ್ರಕ್ರಿಯೆ ಸ್ವಲ್ಪ ಸುತ್ತಿ ಬಳಸಿ ಹೇಳ್ದಂಗ ಅನ್ಸುತ್ತ. ಇಟ್ ಈಸ್ ಏನು ಬಿಗಿನಿಂಗ್ ಅಷ್ಟೇ ಇದು ಪ್ರಾಬ್ಲಮ್ ಆಗೋದು. ನೀವು ಹೀಗೆ ಒಂದಿಷ್ಟು ದಿನ ಕೇಳಿದ್ರೆ ನಿಮ್ಗೆ ಅನ್ಸುತ್ತದ, ಅಯ್ಯೋ ಇದನ್ನ ಯಾರು ಕಲ್ತಾರೆ, ಈ ರೀತಿ ಯಾರು ಕಲಿಯಕ್ ಆಗುದಿಲ್ಲ, ಇದನ್ನ ಯಾವಾಗ ಕಲಿಯಕ್ ಆಗುದಿಲ್ಲ ಅಂತೀರಿ. ಆದ್ರೆ ಬೇರೆ ದಾರಿಯಲ್ಲಿ ಇದೆ ಹೇಳ್ರಿ. ಹೌದಪ್ಪಾ, ಇದನ್ನ ಕಲಿಯಕ್ ಆಗೋದಿಲ್ಲ, ಓಕೆ ಬಿಟ್ಟು ಬಿಡ್ರಿ. ಬಟ್ ಬೇರೆ ದಾರಿ ಬೇಕಲ್ಲ ಅದಕ್ಕ. ಇದನ್ನ ಬಿಟ್ಟು ಬೇರೆ ದಾರಿಯಿಂದ ಕಲಿತೀನಿ ಅನ್ನಕ್ ಇಲ್ಲಲ್ಲ, ಬೇರೆ ದಾರಿ ಇಲ್ಲಲ್ಲ. ದಟ್ ಈಸ್ ವೈ ಐ ಆಮ್ ಇನ್ಸಿಸ್ಟಿಂಗ್ ಯು ಟು ಗೋ ಫಾರ್ ದಿಸ್ ಮೆಥಡ್ ಓನ್ಲಿ. ಓಕೆ, ಬೇರೆ ದಾರಿ ಬಿಟ್ಟು ನೀವು ಕಲೀರಪ್ಪ. ಗ್ರಾಮರ್ ಪ್ರಕಾರ ಮಾತಾಡ್ಬೇಕು. ಸುಮ್ನೆ ಕಮ್ಯುನಿಕೇಶನ್ಗೆ ಎಲ್ರಿಗೂ ಮಾತಾಡ್ತಾರೆ ಎಲ್ರು. 4 ಜನದ ಜೊತೆಗೆ ಮಾತಾಡಕ್ ಹತ್ತಿದ್ರ 1 ತಿಂಗಳದಾಗ ನಿಮ್ಗೂ ಬರ್ತದ. ಈ ಕ್ಲಾಸ್ ಕೇಳ್ಬೇಕಂತೇನಿಲ್ಲ. ಓಕೆ, ನಾನ್ ಹೇಳ್ತಾ ಇರೋದು ಗ್ರಾಮೆಟಿಕಲ್ ಆಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗ್ಬೇಕು, ಇತ್ತಾಗ ಮಾತಾಡಕ್ನು ಬರ್ತಿರ್ಬೇಕು. ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಒಂದ್ ತಿಂಗಳು ಹೆಚ್ಚಿಗೆ ಆಗ್ಬೋದು ಅಷ್ಟೇ, ಬಟ್ ಕರೆಕ್ಟ್ ಆಗಿ ಮಾತಾಡ್ತಾರೆ. ಡೈಲಿ ಒಂದು 15 ನಿಮಿಷ ಮಾತಾಡಿದ್ರೆ ಸಾಕು. ನೀವು 15 ನಿಮಿಷ ಈ ತರ ಒಂದ್ ಸೆಂಟೆನ್ಸ್ ಮಾತಾಡೋದು, ಆ ಸೆಂಟೆನ್ಸ್ ಅನ್ನ
ಯಾವ ಸೆಂಟೆನ್ಸ್ ನಲ್ಲಿ ಇದು ಯಾವ ಸೆಂಟೆನ್ಸ್ ಯಾವ ಟೆನ್ಸಿಗೆ ಸಂಬಂಧಪಟ್ಟಂತ ನೋಡಿ ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ನೀವು ವಾಕ್ಯವನ್ನ ಕಟ್ಕೊಳ್ಬೇಕು. ಡೈಲಿ ಒಂದೊಂದೇ ಸೆಂಟೆನ್ಸ್ 15 ನಿಮಿಷ ಅಥವಾ ಒಂದು ಈ ಪ್ರೆಸೆಂಟ್ ಟೆನ್ಸ್ ಹೇಳಿನಲ್ಲ ಪ್ರೆಸೆಂಟ್ ಟೆನ್ಸ್ ತಗೊಳ್ಳೋದು. ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳು ಹೆಂಗಿರ್ತಾವ, ಈಗ ಪ್ರೆಸೆಂಟ್ ಟೆನ್ಸ್ ಏನ್ ಹೇಳುತ್ತಾ, ಕನ್ನಡದಲ್ಲಿ ಪ್ರೆಸೆಂಟ್ ಟೆನ್ಸ್ ಯಾವ್ಯಾವ ಅದಾವ, ವಾಕ್ಯಗಳು ಹೆಂಗಿರ್ತಾವ, ಇಂಗ್ಲಿಷ್ ನಲ್ಲಿ ಹೆಂಗ್ ಆಗ್ತಾವ, ಇದರಲ್ಲಿ ಟು ಬಿ ಫಾರ್ಮ್ಸ್ ಯಾವ್ಯಾವು, ಇಷ್ಟು ನೋಡ್ಕೊಂತವ್ರಿ ಡೈಲಿ ಒಂದೊಂದು ಅದ್ಭುತವಾದ ಇಂಗ್ಲಿಷ್ ಅನ್ನ ಕಲಿತೀವಿ ನಾವು. ಆಶ್ಚರ್ಯಕರವಾದ ನಿಮ್ಗೆ ಸರ್ಪ್ರೈಸ್ ಆಗುತ್ತ. ಆದ್ರೆ ದುರಂತ ಏನು ಅಂತಂದ್ರೆ ನೀವು ಸ್ಟಾರ್ಟ ಮಾಡಿರೋದಿಲ್ಲ, ಅವಾಗ ಈಗಲೇ ನೆನಪಿಸ್ಕೊಳ್ತಿರ್ತೀರಿ, ಮೈಂಡ್ ನಲ್ಲಿ ಸ್ಟಾರ್ಟ್ ಆಗಿರ್ತದ ನಿಮ್ಗೆ. ಇದು ಏನೇನೋ ಹೇಳಕತ್ತಿರ್ತೀವಿ ಇವ್ರು ಅದನ್ನ ಮಾಡ್ಬೇಕಂತ, ಗ್ರಾಮರ್ ಕನ್ವರ್ಟ್ ಮಾಡ್ಬೇಕಂತ, ಆಡು ಭಾಷೆದಾಗ ಮಾತಾಡ್ತೀವಂತ, ಆ ಸೂತ್ರ ನೋಡ್ಬೇಕಂತ, ಅಫರ್ಮೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಇರ್ಬೇಕಂತ ನೋಡ್ಬೇಕಂತ, ಹಿಂಗ್ ತಲೆಯಲ್ಲಿ ಓಡ್ತಿರ್ತದ ನಿಮ್ಗೆ. ಓಕೆ, ದಟ್ ಈಸ್ ಇನ್ಎವಿಟೇಬಲ್. ಏನು ಮಾಡಕ್ ಆಗುದಿಲ್ಲ, ಇದನ್ನ ದಾರಿ ಬಿಟ್ಟು ಮತ್ತೆ ಯಾವ ದಾರಿ ಐತಿ ಹೇಳ್ರಿ. ಅದಕ್ಕಾಗಿ ಈ ಈ ಒಂದು ಮೆಥಡ್ ಬಿಟ್ಟು ಈ ಒಂದು ವೇ ಬಿಟ್ಟು ಬೇರೆ ಇಲ್ಲ. ಅದಕ್ಕಾಗಿ ಇದನ್ನಕ್ಕೆ ನೀವು ಸ್ಟಿಕ್ ಆನ್ ಆಗ್ಬೇಕು, ಇದಕ್ಕೆ ಅಟ್ಯಾಚ್ ಆಗ್ಬೇಕು. ಓಕೆ, ಅಂದಾಗ ಮಾತ್ರ ಇಂಗ್ಲಿಷ್ ಬರ್ತದ. ಬಹಳ ಈಸಿ ಇರ್ತದ. ನೀವು ಒಂದ್ ವಾರ 2 ವಾರ ಪ್ರಾಕ್ಟೀಸ್ ಮಾಡ್ರಿ, ಒಂದ್ ತಿಂಗಳು ಅಟ್ಲೀಸ್ಟ್ ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡ್ರಿ. ನೀವು ನಿಮ್ಗೆ ಗೊತ್ತಾಗ್ಬಿಡ್ತದೆ, ನೀವೇ ಅನುಭವಿಸ್ತೀರ ಅದನ್ನ. ಓ, ಬಿಟ್ಟಿದ್ರು ಹೋಗ್ಬಿಡ್ತಿತ್ತಲ್ಲಪ್ಪ ಇಂಗ್ಲಿಷು ಅಂತ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಕ್ಕಾಗಿ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ನಾನು. ನೀವು ಈ ಮೆಥಡ್ ಪ್ರಕಾರನೇ ಇಂಗ್ಲಿಷ್ ಅನ್ನ ಕಲಿಬೇಕು, ಬೇರೆ ದಾರಿ ಇಲ್ಲ. ಸ್ವಲ್ಪ ಡೈಲಿ ಈ ಒಂದ್ ವಿಡಿಯೋ ನೋಡಿದ್ರ ಹಂಗ ಅನ್ಸ್ಬೋದು, ಮುಂದ್ ಹೋದಂಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ, ಇವು ಇಷ್ಟು ಈಜಿ ಇದೆಯಾ ಇದು ಅಂತ ಹೇಳಿ. ನಾ ಇಲ್ಲಿ ಆ ವಿಡಿಯೋ ನೋಡಿ ಏನೋ ಬಿಟ್ಟಿದ್ನಂದ್ರೆ ಹೋಗ್ಬಿಡ್ತಿತ್ತಲ್ಲಪ್ಪ ಇದು, ಅಥವಾ ಕೋರ್ಸ್ ಮುಗಿದ್ಮೇಲೆ ಗೊತ್ತಾಗತ್ತ, ನಾನು ಈ ಕೋರ್ಸ್ ಕೇಳದೆ ಇದ್ರ ಏನು ಇಂಗ್ಲಿಷ್ ಬರ್ತಿದ್ದಿಲ್ಲಲ್ಲಪ್ಪ ನನಗ, ಗ್ರಾಮರ್ ಬರ್ತಿದ್ದಿಲ್ಲಲ್ಪ ನನಗ, ಕಾಂಪಿಟೇಟಿವ್ ಎಕ್ಸಾಮ್ ಇಷ್ಟು ಈಸಿ ಆಗ್ತಿದ್ದಿಲ್ಲಲ್ಪ ಅಂತ 100% ಬರ್ತದೆ ನಿಮ್ಗೆ ಫೀಲಿಂಗ್. ಅದಕ್ಕಾಗಿ ಬಿಟ್ಟು ಬಿಡದೇನೆ ಪ್ರತಿಯೊಂದು ವಿಡಿಯೋಸ್ ಅನ್ನು ಮುಗಿಯುವವರೆಗೂ ಕೊನೆಯವರೆಗೂ ನೋಡ್ತಾ ಇರ್ರಿ. ಓಕೆ, ನಾ ಹೇಳಿನಲ್ಲ, ನಿಮ್ಮ ಎಲ್ಲಾ ಸಂದೇಹಗಳಿಗೆ ಉತ್ತರ ಇಲ್ಲಿ ಸಿಕ್ಕೇ ಸಿಗ್ತದ. ಓಕೆ, ಅದಕ್ಕಾಗಿ ತಪ್ಪದೇ ವಿಡಿಯೋ ನೋಡ್ರಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬಹಳ ಸುಲಲಿತವಾಗಿ ಎದುರಿಸ್ತೀರಿ. ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತಾ, ಇಂಗ್ಲಿಷ್ ಮಾತನಾಡಬೇಕೆಂಬುವ ಆಸೆ ಈಡೇರ್ತದ. ಅದು ಗ್ರಾಮೆಟಿಕಲ್ ಆಗಿ ಪ್ಯೂರ್ ಇಂಗ್ಲಿಷ್ ಅನ್ನ ಮಾತಾಡ್ತೀರಿ ನೀವು. ಸುಮ್ನೆ ಹೀರೋಸ್ ಅವೆಲ್ಲ ಬಟ್ಲರ್ ಇಂಗ್ಲಿಷ್ ಮಾತಾಡ್ತಾರ ಅವ್ರು, ಹಂಗ್ ಮಾತಾಡುದು ನೀವು. ಗ್ರಾಮರ್ ಬದ್ಧವಾಗಿ ನೀವು ಮಾತಾಡ್ತೀರಿ ಮತ್ತು ಸ್ಟ್ರಾಂಗ್ ವೊಕ್ಯಾಬ್ಯುಲರಿ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ. ಆಲ್ರೆಡಿ ಹೇಳ್ತಾ ಇದೀನಲ್ಲ ವೊಕ್ಯಾಬ್ಯುಲರಿ ನಾನು. ಈಗ ಒಂದು ಚಾಪ್ಟರ್ ತಗೊಂಡಿನಿ ವೊಕ್ಯಾಬ್ಯುಲರಿ, ಇನ್ನು ಬಹಳಷ್ಟು ಚಾಪ್ಟರ್ ಅದಾವು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಕೊಲೋಕೇಶನ್ಸ್, ಫ್ರೇಸಸ್, ಫ್ರೇಸಲ್ ವರ್ಬ್ಸ್, ಇಡಿಯಮ್ಸ್, ಆಂಟೋನಿಮ್ಸ್, ಸಿನಾನಿಮ್ಸ್, ಇವು ಎಕ್ಸಾಮ್ಸ್ಗೂ ಅದಾವ. ನಿಮ್ಮಲ್ಲಿ ಶಬ್ದ ಸಂಪತ್ತನ್ನು ಜಾಸ್ತಿ ಮಾಡ್ತಾವ ಆ ಟಾಪಿಕ್ಗಳು. ಸೊ ಅದಕ್ಕಾಗಿ ಡೈಲಿ ವಿಡಿಯೋ ನೋಡ್ತಾ ಹೋಗ್ರಿ. ಇಂದಿನ ತರಗತಿಯನ್ನ ಈ ಏನೋ ಮುಗಿಸ್ತಾ ಇದ್ದೀನಿ. ಇವತ್ತಿಗೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಹೋಗ್ತೀನಿ. ಅದು ಅದ್ಭುತವಾದ ಒಂದು ಇದು, ಡೈಲಿ ಡೇ ಟು ಡೇ ಲೈಫ್ ದಲ್ಲಿ ಮಾತಾಡ್ತಿರ್ತೀರ ಅದನ್ನ. ಎಲ್ಲಾ ಟೆನ್ಸು ಮಾತಾಡ್ತಿರ್ತೀವಿ. ಅದಕ್ಕೆ ನನ್ನ ಕನ್ನಡ ಸೆಂಟೆನ್ಸ್ ಇದು ಯಾವ ಟೆನ್ಸ್ ಅಂತ ಗೊತ್ತಿರ್ಲಾರ್ದ ನಿಮ್ಗೆ ಇಂಗ್ಲಿಷ್ ಬರ್ತಿರಲ್ಲ, ಅದಷ್ಟೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದನ್ನ ಹೇಳ್ಕೊಡಕ್ ಇಲ್ಲಿದ್ದೀನಿ ನಾನು. ಓಕೆ, ಸೊ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.